ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ಜ್ಞಾನ ಸಾಧನಗಳನ್ನು ತಿಳಿಸಿದುದು ಎಂಬ 254ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ಕುಮಾರ, ಮನಸ್ಸೆಂಬುದು ತನ್ನಲ್ಲಿ ನಾನಾ ಭಾವಗಳನ್ನು ಕಲ್ಪಿಸುವುದು. ಬುದ್ಧಿಯು ಅದನ್ನು ನಿರ್ಣಯಿಸುವುದು. ಹೃದಯವು ಪ್ರಿಯ ಅಪ್ರಿಯಗಳನ್ನು ತಿಳಿಯುವುದು. ಇವು ಮೂರು ಕರ್ಮ ಪ್ರೇರಕಗಳೇ. ಇಂದ್ರಿಯಗಳಿಗಿಂತಲೂ ವಿಷಯಗಳು, ವಿಷಯಗಳಿಗಿಂತಲೂ ಮನಸ್ಸು, ಮನಸ್ಸಿಗಿಂತಲೂ ಬುದ್ಧಿಯು, ಬುದ್ಧಿಗಿಂತಲೂ ಆತ್ಮವು ಮೇಲೆನಿಸುವವು. ಮನುಷ್ಯನಿಗೆ ಸಾಮಾನ್ಯ ವ್ಯವಹಾರದಲ್ಲಿ ಬುದ್ಧಿಯೇ ಆತ್ಮವೆನಿಸುವುದು. ಆ ಬುದ್ಧಿಯು ತನ್ನೊಳಗೆ ತಾನು ಭಾವಗಳನ್ನು ಹುಟ್ಟಿಸುವಾಗ ಅದೇ ಮನಸ್ಸೆನ್ನಿಸುವುದು. ಇಂದ್ರಿಯಗಳು ಹಲವು ಬಗೆಯಾಗಿದ್ದರೂ ಬುದ್ಧಿಯೇ ಆ ವಿಕಾರಗಳಿಗೆ ತಕ್ಕಂತೆ ನಾನಾ ರೂಪಗಳನ್ನು ಹೊಂದುವುದು. ಹೇಗೆಂದರೆ, ಕೇಳುವಾಗ ಅದೇ ಶ್ರವಣೇಂದ್ರಿಯವಾಗುವುದು, ಸ್ಪರ್ಶಿಸುವಾಗ ಅದೇ ಸ್ಪರ್ಶೇಂದ್ರಿಯವೆನಿಸುವುದು. ಹೀಗೆಯೇ ನೋಡುವಾಗ ಬುದ್ಧಿಯೇ ದೃಷ್ಟಿಯಾಗಿಯೂ, ಸವಿಯುವಾಗ ರಸನೇಂದ್ರಿಯವಾಗಿಯೂ, ಆಘ್ರಾಣಿಸುವಾಗ ಘ್ರಾಣೇಂದ್ರಿಯವಾಗಿಯೂ ತಾನೇ ವಿಕಾರವನ್ನು ಹೊಂದುವುದು. ಎಂದರೆ ಬುದ್ಧಿಯ ವಿಕಾರವೇ ಇಂದ್ರಿಯಗಳು. ಇವಕ್ಕೆಲ್ಲ ಮೇಲೆ ಆತ್ಮವು ಅದೃಶ್ಯವಾಗಿ ನಿಯಾಮಕವಾಗಿರುವುದು. ಹೀಗೆ ಬುದ್ಧಿಯು ದೇಹದಲ್ಲಿ ಎದ್ದುಕೊಂಡು ಸತ್ವ, ರಜಸ್ಸು, ತಮಸ್ಸುಗಳೆಂಬ ಮೂರು ಭಾವಗಳಲ್ಲಿಯೂ ಪ್ರವರ್ತಿಸುವುದರಿಂದ ಒಮ್ಮೆ ಅದು ಸಂತೋಷಿಸುವುದು, ಇನ್ನೊಮ್ಮೆ ದುಃಖಿಸುವುದು, ಮತ್ತೊಮ್ಮೆ ಸುಖ ದುಃಖಗಳೆರಡೂ ಇಲ್ಲದಂತಿರುವುದು. ಆದುದರಿಂದ ಬುದ್ಧಿಯ ಮುಖ್ಯ ಕಾರ್ಯಗಳೆಂದರೆ ಭಾವಗಳನ್ನು ಕಲ್ಪಿಸುವುದೇ. ನದಿಗಳನ್ನೆಲ್ಲ ಒಳಗೊಳ್ಳತಕ್ಕ ನದೀಪತಿಯಾದ ಸಮುದ್ರನು ತನ್ನಲ್ಲಿ ಪ್ರವೇಶಿಸುವ ನದಿಗಳನ್ನೆಲ್ಲ ತನ್ನೊಳಗೆ ಅಡಗಿಸಿಟ್ಟುಕೊಂಡು ತಾನು ತನ್ನ ಎಲ್ಲೆಯನ್ನು ಮೀರಿ ಹೋಗದಿರುವಂತೆ ಭಾವನಾತ್ಮಕವಾದ ಬುದ್ಧಿಯು ಆ ತ್ರಿಗುಣಗಳನ್ನು ತನ್ನೊಳಗೆ ಅಡಗಿಸಿ ಆಳುತ್ತಿರಬಲ್ಲದು. ಬುದ್ಧಿಯು ಯಾವುದನ್ನಾದರೂ ಕೋರುವಾಗ ಅದೇ ಮನಸ್ಸೆನ್ನಿಸುವುದು. ಬೇರೆ ಬೇರೆ ಇಂದ್ರಿಯಗಳೆಲ್ಲವೂ ಕೂಡ ಆ ಬುದ್ಧಿಯೊಂದರಲ್ಲಿಯೇ ಅಡಗಿರುವವೆಂದು ತಿಳಿ. ವಿಷಯ ಸುಖಕ್ಕಾಗಿ ಆತುರಪಡುವ ಆ ಇಂದ್ರಿಯಗಳನ್ನು ಜಯಿಸಬೇಕು. ಯಾವಾಗ ಯಾವ ಇಂದ್ರಿಯವು ಬುದ್ಧಿಯಲ್ಲಿ ತಲೆಯೆಕ್ಕುವುದೋ ಆಗ ಆ ಇಂದ್ರಿಯಗಳಿಗೆ ವಿಷಯವೆನಿಸಿದ ಮನಃಕಲ್ಪಿತವಾದ ಪದಾರ್ಥದಲ್ಲಿ ಬುದ್ಧಿಯು ಏಕೀಭವಿಸುವುದು. ಪ್ರವೃತ್ತಿ ಸ್ವಭಾವವುಳ್ಳ ರಜಸ್ಸು ಸತ್ವವನ್ನೇ ಹಿಂಬಾಲಿಸುವುದು. ಲೋಕದಲ್ಲಿರುವ ಪದಾರ್ಥಗಳೆಲ್ಲವೂ ಅರಗಳು ಚಕ್ರದ ನೇಮಿಯನ್ನು ಹೇಗೋ ಹಾಗೆ ಮೂರು ಗುಣಗಳನ್ನೇ ಅನುಸರಿಸುವವು. ಇಂದ್ರಿಯಗಳು ತಮಗೆ ತಾವು ಉದಾಸೀನವಾಗಿದ್ದು ವಿಷಯ ಸಂಬಂಧಕ್ಕೆ ತಕ್ಕಂತೆ ತಿರುಗುವವು ಮತ್ತು ಅವು ಬುದ್ಧಿಯನ್ನೇ ಸಾರವಾಗಿ ಉಳ್ಳವು. ಅಂತಹ ಇಂದ್ರಿಯಗಳೆಂಬ ದೀಪಗಳಿಂದಲೇ ಮನಸ್ಸಿಗೆ ವಿಷಯಗಳು ಪ್ರಕಾಶಕ್ಕೆ ಬರುವವು. ಆ ದೀಪಗಳಿಂದಲೇ ಪರಮಾತ್ಮ ಜ್ಞಾನಕ್ಕೆ ಆವರಣವಾದ ಕತ್ತಲೆಯನ್ನು ತೊಲಗಿಸಿ ಅದರ ಪ್ರಕಾಶವನ್ನು ಪಡೆಯಬೇಕು. ಯೋಗಿಗಳು ಯೋಗ ಮಹಿಮೆಯಿಂದ ಪಡೆಯತಕ್ಕ ಜ್ಞಾನವನ್ನೂ ಕೂಡ ಪ್ರಪಂಚದಲ್ಲಿ ಉದಾಸೀನರಾಗಿರತಕ್ಕವರು ಯಾದೃಚ್ಛಿಕವಾಗಿ ಪಡೆಯಬಲ್ಲರು. ಜಗತ್ತೆಂಬುದು ಇಂತಹ ಸ್ವಭಾವವುಳ್ಳದ್ದು. ಇದು ಬುದ್ಧಿಯಿಂದ ಕಲ್ಪಿತವೇ ಹೊರತು ಬೇರೆಯಲ್ಲ. ಇದನ್ನು ತಿಳಿದ ವಿದ್ವಾಂಸನು ಮೋಹಕ್ಕೆ ಈಡಾಗನು. ಅವನಿಗೆ ಶೋಕವೂ ಇಲ್ಲ, ಸಂತೋಷವೂ ಇಲ್ಲ. ತನಗಿಂತಲೂ ಮೇಲಾದವರಲ್ಲಿ ಅವನಿಗೆ ಮಾತ್ಸರ್ಯವೂ ಇಲ್ಲ. ಇಂದ್ರಿಯಗಳು ಪ್ರಪಂಚ ವಿಷಯದಲ್ಲಿ ಸ್ವೇಚ್ಛೆಯಿಂದ ಪ್ರವರ್ತಿಸುವ ಸ್ವಭಾವವುಳ್ಳವು. ಅವು ಸ್ವಾಧೀನವಿಲ್ಲದಿದ್ದವನಿಗೆ ಆತ್ಮವನ್ನು ತಿಳಿಯುವುದು ಸಾಧ್ಯವಲ್ಲ. ಇಂದ್ರಿಯ ಶುದ್ಧಿಯುಳ್ಳವರಿಗೆ ಇದು ಸಾಧ್ಯವಿಲ್ಲದಿರುವಾಗ ಇಂದ್ರಿಯ ಶುದ್ಧಿ ಇಲ್ಲದ ಹೀನ ಜನರ ಮಾತೇನು? ಇಂದ್ರಿಯ ವ್ಯಾಪಾರಗಳನ್ನು ಮನಸ್ಸಿನಿಂದ ಸೆಳೆದು ಹಿಡಿಯಬಲ್ಲವನು ಯಾವನೋ ಅವನಿಗೆ ಕತ್ತಲೆಯಲ್ಲಿ ದೀಪದ ಸಹಾಯದಿಂದ ವಸ್ತುವು ಪ್ರಕಾಶಿಸುವಂತೆ ಆತ್ಮ ಸ್ವರೂಪವು ತನಗೆ ತಾನೇ ಕಾಣಿಸುವುದು. ಆಗ ಆತ್ಮವನ್ನು ಆವರಿಸಿರುವ ಅಂಧಕಾರವು ತೊಲಗುವುದರಿಂದ ಅದು ತಾನಾಗಿ ಪ್ರಕಾಶಕ್ಕೆ ಬರುವುದು. ನೀರಿನಲ್ಲಿಯೇ ಸಂಚರಿಸುವ ಜಲ ಪಕ್ಷಿಯ ದೇಹಕ್ಕೆ ನೀರು ಅಂಟದಿರುವ ಹಾಗೆ ಯೋಗಿಯಾದವನಿಗೆ ಸತ್ವಾದಿ ಗುಣಗಳು ಸಂಬಂಧಿಸಲಾರವು. ಹಾಗೆಯೇ ಪಂಡಿತನಾದವನು ವಿಷಯಗಳನ್ನು ಅನುಭವಿಸುತ್ತಿರುವಾಗಲೂ ಅದರ ಸಂಬಂಧದಿಂದ ದೋಷಿಯಾಗಲಾರನು. ಕರ್ಮಗಳನ್ನು ನಡೆಸಿದರೂ ಅವುಗಳನ್ನು ತ್ಯಾಗ ಮಾಡಿ ನಿತ್ಯವಾದ ಆತ್ಮದಲ್ಲಿಯೇ ರಮಿಸತಕ್ಕವರು, ಸಮಸ್ತ ಭೂತಗಳಿಗೂ ಆತ್ಮಭೂತರಾಗಿ ಸತ್ವಾದಿ ಗುಣಗಳ ಸಂಬಂಧವಿಲ್ಲದವರು, ಪುಣ್ಯ ಪಾಪಗಳ ಸಂಬಂಧವಿಲ್ಲದಿರುವರು. ಅವರ ಇಂದ್ರಿಯಗಳು ಆತ್ಮಾಧೀನವಾಗಿರುವವು. ವಿಷಯಗಳು ಆತ್ಮನನ್ನು ತಿಳಿಯಲಾರವು.
ಆತ್ಮವು ಎಲ್ಲವನ್ನೂ ತಿಳಿಯಬಲ್ಲದು. ಆತ್ಮವು ಗುಣಗಳಿಗೆ ಸಾಕ್ಷಿಯಾಗಿ ತನಗೆ ಇಷ್ಟ ಬಂದಂತೆ ಅವುಗಳನ್ನು ಸೃಷ್ಟಿಸುವನು. ಬುದ್ಧಿಗೂ ಆತ್ಮಕ್ಕೂ ಇರುವ ಭೇದವು ಇಷ್ಟೇ. ಅವುಗಳಲ್ಲಿ ಒಂದು ಗುಣಗಳನ್ನು ಸೃಷ್ಟಿಸುವುದು, ಮತ್ತೊಂದು ಸೃಷ್ಟಿಸದು. ಅವೆರಡು ಸ್ವಭಾವದಲ್ಲಿ ಬೇರೆಯಾಗಿದ್ದರೂ ಯಾವಾಗಲೂ ಒಂದಾಗಿ ಕೂಡಿಯೇ ಇರುವವು. ಮೀನುಗಳು ನೀರಿಗಿಂತ ಬೇರೆಯಾಗಿದ್ದರೂ ಅವು ಆ ನೀರನ್ನು ಯಾವಾಗಲೂ ಬಿಡದಿರುವವು. ಹತ್ತಿಯ ಹಣ್ಣು ಅದರೊಳಗಿನ ಕ್ರಿಮಿಗಳು ಒಂದಾಗಿದ್ದರೂ ಅವು ಬೇರೆಯೇ. ಹಂಚಿಯ ಕಡ್ಡಿಯು ಅದರ ಊಬು ಬೇರೆಯಾಗಿದ್ದರೂ ಅವು ಒಂದಾಗಿಯೇ ಇರುವವು. ಅದರಂತೆಯೇ ಶರೀರವು ಆತ್ಮವು ಬೇರೆಯಾಗಿದ್ದರೂ ಅವು ಒಂದು ಮತ್ತೊಂದರೊಡನೆ ಸೇರಿರತಕ್ಕವುಗಳು. ಇದು 254ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.